ಪ್ರೈಸ್ ದ ಲಾರ್ಡ್. ಸಾರಿ ವಿಡಿಯೋ ಕಟ್ಟಾಯಿತು. ಸೇನಾಧೀಶ್ವರನಾದ ಯೆಹೋವನಿಂದ ನೋಡ್ಕೊಂಡು ಬರ್ತಾಯಿದ್ದೆ ಅಲ್ವಾ. ಅದ್ಭುತ ಐಸಾಯ 9:6 ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯಾನಂದ ತಂದೆ, ಸಮಾಧಾನದ ಪ್ರಭು ಎಂಬುದು ಆತನ ಹೆಸರು. ಆಮೇಲೆ ಸೇನಾಧೀಶ್ವರನಾದ ಯೆಹೋವನ ಆಗ್ರಹವು ಇದನ್ನು ನೆರವೇರಿಸುವುದು. ಯಾವುದು? ಸೇನಾಧೀಶ್ವರನಾದ ಯೆಹೋವನಿಗೆ ಒಂದು ವೈರಾಗ್ಯ ಇದೆ. ಇವತ್ತು ನಾವು ಏನು ನೋಡ್ತೀವಿ ಅಂದರೆ, ಸೇನಾಧೀಶ್ವರನಾದ ಯೆಹೋವನಿಗೆ ಒಂದು ಆಗ್ರಹ ಇದೆ, ಒಂದು ವೈರಾಗ್ಯ ಇದೆ. ಯಾವ್ದು ಬಗ್ಗೆ ಅವರಿಗೆ ಒಂದು ಆಗ್ರಹ ಇದೆ ಅಂದರೆ, Chapter 9:7 தாவீதின் சிங்காசனத்தையும் அவனுடைய ராஜ்யத்தையும் அவர் திடப்படுத்தி அதை இது முதற்கொண்டு என்றென்றைக்கும் நீதியினாலும் நியாயத்தினாலும் நிலைப்படுத்தும்படிக்கு அவருடைய கர்த்தத்தின் பெருக்கத்துக்கும் அதன் சமாதானத்துக்கும் முடிவில்லை. ಸೇನೆகளின் ಕರ್ತனுடைய ವೈರಾಗ್ಯಂ ಇದೇ செய்யும். ಅವರಿಗೆ ಏನು ಆಗ್ರಹ? ದಾವೀದನ ಸಿಂಹಾಸನವನ್ನು ನಿಲೆಪಡಿಸಬೇಕು, திடப்படுத்தಬೇಕು. ಅದನ್ನೇ அவரோட தாவீதின் ಸಿಂಹಾಸನಕ್ಕೆ ಅವನ ರಾಜ್ಯತೆயும் ಈಗ ಯೇಸು ಕ್ರಿಸ್ತುವಿನ ಮೂಲಕ ಅದನ್ನು ದೃಢಪಡಿಸಬೇಕು. ಅದರಲ್ಲಿ ಒಂದು ಆಗ್ರಹ ಇದೆ ಅವರಿಗೆ. ಮತ್ತು ನೀತಿನಾಳು ನ್ಯಾಯತಿನಾಳು ನಿಲೆಪಡುತ್ತನು, ಅಭಿವೃದ್ಧಿ ಮಾಡಬೇಕು. ನೀತಿನಾಳು ನ್ಯಾಯತಿನಾಳು ಅಭಿವೃದ್ಧಿ ಮಾಡಬೇಕು, ಅದರಲ್ಲಿ ಒಂದು ಆಗ್ರಹ ಇದೆ. ಮತ್ತು ಸಮಾಧಾನ, ಅದನ್ನು ಇದು முதற்கொண்டு என்றென்றைக்கு நீதினால் நியாயத்தினால் நிலைப்படுத்தும்படிக்கு அவருடைய கர்த்தத்தின் பெருக்கத்துக்கும் அதன் சமாதானத்துக்கும் முடிவில்லை. முடிவில்லாத ನಿರಂತರமான ஒரு ಸಮಾಧಾನ ಇರಬೇಕು. ಅದಕ್ಕೆ ಅದನ್ನ ಬಗ್ಗೆ ಅವರಿಗೆ ಒಂದು ಆಗ್ರಹ ಇದೆ, ವೈರಾಗ್ಯ ಇದೆ. இது தேவரு ஏசு கிறிஸ்து பறக்க போகிறாரு. ಜನಿಸೋದಕ್ಕೆ ಮುಂದೆನೇ ಈ ಏಸಾಯ ದೀರ್ಘದರ್ಶಿ ಮೂಲಕ ಹೇಳಲ್ಪಟ್ಟಿದೆ. ಏಸು ಕ್ರಿಸ್ತು ಜನಿಸೋದಕ್ಕೆ ಮುಂದೆ ಐಸಾಯ ದೀರ್ಘದರ್ಶಿನಿ ಇದನ್ನು ಬರೆದಿದ್ದಾರೆ. ಸೇನಾಧೀಶ್ವರನಾದ ಯೆಹೋವನಿಗೆ ಒಂದು ಆಗ್ರಹ ಇದೆ. ಜೀಸಸ್ ಜನಿಸಿದ ಮೇಲೆ ದೇಶದಲ್ಲಿ ನೀತಿ ನ್ಯಾಯ ಇರಬೇಕು, ಮತ್ತು ದಾವೀದನ ಸಿಂಹಾಸನ ದೃಢಪಡಿಸಬಿಡಬೇಕು, ಮತ್ತು ಸಮಾಧಾನ ಇರಬೇಕು. ಈ 3 ಕಾರ್ಯದ ಕುರಿತು ಸೇನಾಧೀಶ್ವರನಾದ ಯೆಹೋವನಿಗೆ ಒಂದು ವೈರಾಗ್ಯ ಇದೆ, ಒಂದು ಆಗ್ರಹ ಇದೆ. ನಮಗೂ ಒಂದು ಆಗ್ರಹ ಇರಬೇಕು. ಏನು? ನಮಗೂ ಒಂದು ವೈರಾಗ್ಯ ಇರಬೇಕು. ಏನು ಬಂದ್ರೂ ದೇವರೇ ನನಗೋಸ್ಕರ ಬಾಳ್ತೇನೆ, ಏನು ಕಷ್ಟ ಬಂದರೂ ನಿನಗೋಸ್ಕರ ನಿಲ್ಲುತ್ತೇನೆ ಅಂದ ಒಂದು ವೈರಾಗ್ಯ ನಮಗೂ ಇರಬೇಕು. ಈಗ ನಾವು ಸೇನಾಧೀಶ್ವರನಾದ ಯೆಹೋವನಿಂದ ಯಾಕೆ ನೋಡ್ಕೊಂಡು ಬರ್ತಾ ಇದ್ದೀವಿ? ಅವರ ಸೇನೆಯಲ್ಲಿ ಸೇರೋದಕ್ಕೆ, ಅವರ ಸೈನ್ಯದಲ್ಲಿ ಸೇರೋದಕ್ಕೆ ಅಲ್ವಾ. ಸೊ ನಮಗೂ ಒಂದು ಆಗ್ರಹ ಇರಬೇಕು. ಏನಂದರೆ, ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದಬೇಕು, ಸುವಾರ್ತೆ ಸಾರಬೇಕು. ನಾವು ಯಾರಾದರೂ ನೋಡಿದರೆ ಅವರ ಹತ್ರ ದೇವರ ಬಗ್ಗೆ ಮಾತಾಡಬೇಕು, ದೇವರ ಬಗ್ಗೆ ಕೇಳಬೇಕು ಅಂದ ನಮಗೆ ಒಂದು ಆಗ್ರಹ ಬೇಕು, ನಮಗೆ ಒಂದು ವೈರಾಗ್ಯ ವೇணும். ನಮ್ಮ ಅದಕ್ಕಾಗಿ ಸೇನೆಗಳಿನ ದೇವನಾಯ ಕರ್ತರಿಗೆ ಒಂದು ವೈರಾಗ್ಯ ಇದೆ ಅಲ್ವಾ. ಜೀಸಸ್ ಜನಿಸಿದ ಮೇಲೆ ಈ ಭೂಮಿಯಲ್ಲಿ ಏನಿರಬೇಕು, ನಾವು ಏನು ಮಾಡಬೇಕು ಅಂದ ಅವ್ರಿಗೂ ಒಂದು ಆಗ್ರಹ ಇದೆ ಅಲ್ವಾ. ಅದೇ ಥರ ನಮಗೂ ಒಂದು ಆಗ್ರಹ ಇಟ್ಕೊಂಡು ನಾವು ಬಾಳಬೇಕು. ಸೊ ಈಗ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಸೇನಾಧೀಶ್ವರನಾದ ಯೆಹೋವನೇ, ಅಪ್ಪ ಸ್ತೋತ್ರೇಸಪ್ಪ, ಸ್ತೋತ್ರೇಸಪ್ಪ, ಅಪ್ಪ ಸ್ತೋತ್ರೇಸಪ್ಪ. ಈ ಐಸಾಯ ದೀರ್ಘದರ್ಶಿ ಮೂಲಕವಾಗಿ ಸಪ್ಪ, ಸೇನಾಧೀಶ್ವರನಾದ ಯೆಹೋವನೇ, ನಿಮಗೆ ಒಂದು ಆಗ್ರಹ ಇತ್ತು. ಈ ಭೂಮಿನಲ್ಲಿ ಯೇಸು ಕ್ರಿಸ್ತನ ಸಿಂಹಾಸನವನ್ನು ನಿಲೆಪಡಿಸಬೇಕು, ಮತ್ತು ನೀತಿ ನ್ಯಾಯವನ್ನು ಇರಬೇಕು, ಮತ್ತು ಸಮಾಧಾನ ಇರಬೇಕು ಅಂದ ಒಂದು ಆಗ್ರಹ ನೀವು ಇಟ್ಕೊಂಡು ಅದನ್ನು ಮಾಡಿದಿರಲ್ವ. ಅದೇ ರೀತಿಯಲ್ಲಿ ಯೇಸುವೆ ಸ್ತೋತ್ರೇಸಪ್ಪ, ನಾವು ಈ ಭೂಮಿಯಲ್ಲಿ ಇರುವಾಗ
ಅಪ್ಪ ಯೇಸುವೆ ಸ್ತೋತ್ರ, ನಿಮಗೋಸ್ಕರ ಬಾಳುವುದಕ್ಕೆ ನಮಗೂ ಒಂದು ವೈರಾಗ್ಯವನ್ನು ನೀವು ತರಬೇಕು ಅಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಒಳ್ಳೆಯ ತಂದೆಯೇ, ಆಮೇಲೆ ಕಂಟಿನ್ಯೂಸ್ ಪ್ರಾರ್ಥನೆ ಮಾಡಿ. ಈ ಪ್ರಾರ್ಥನೆ ಎಲ್ಲ ನಮಗೆ ಏನಂದರೆ, நம்ம எங்காದರೂ தேசದಲ್ಲಿ ரிவைவல் வரಬೇಕಲ್ವಾ, எழுப்புதலை எப்படியாவது நம்ம பார்க்கணும். இப்போவுமே நம்ம எழுப்புதலை பார்த்துட்டு தானே இருக்கிறோம். அநேகர் ரட்சிக்கப்படுறாங்க, அநேகர் குடும்பங்களில் மாற்றம் வருது. இதெல்லாம் பார்க்கும்போது எழுப்புதல் என்ன செஞ்சுருக்குது, ஆரம்பமாயிருச்சு. அங்கங்கே சின்ன சின்ன விஷயங்கள் நடக்கும். எதுனாலும் சரி, இப்போ ஒரு கிறிஸ்தவங்க ஒடுக்கப்பட்டாலும் நெருக்கப்பட்டாலுமே அது எழுப்புதலோட ஆரம்பம் தான். அதனால் தொடர்ந்து எழுப்புதலுக்காண்டி ஜெபிங்க. கர்த்தர் உங்களை ஆசீர்வதிப்பாராக. ஆமென். நன்றி.